ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಕೋರ್ಟ್ಗೆ ಹಾಜರಾಗಿಲ್ಲ ಇವತ್ತು ದರ್ಶನ್. ಈ ವಿಷಯವಾಗಿ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ದರ್ಶನ್ ಪರ ವಕೀಲರಿಗೆ ಒಂದು ಸೂಚನೆ ಕೂಡ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಗೈರಾಗಿದ್ದಾರೆ ನಟ ದರ್ಶನ್. ಅವರು ಕೊಟ್ಟಿರುವಂತಹ ಕಾರಣ ಬೆನ್ನು ನೋವು. ದರ್ಶನ್ ವಿರುದ್ಧ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ರೀತಿ ವಿಚಾರಣೆಗೆ ಗೈರಾಗೋದು ಸರಿಯಲ್ಲ ಅಂತ ತಾಕೀತು ಮಾಡಿದೆ. ಬೆನ್ನು ನೋವಿನಿಂದ ಇವತ್ತು ವಿನಾಯಿತಿ ಕೊಡಿ ಅಂತ ದರ್ಶನ್ ಕೇಳ್ಕೊಂಡಿದ್ರು. ಪ್ರತಿ ವಿಚಾರಣೆಗೂ ಹಾಜರಾಗಲೇಬೇಕು. ಯಾವುದೇ ರೀತಿಯಾದಂತಹ ವಿನಾಯಿತಿಗಳು ರಿಯಾಯಿತಿಗಳು ಈ ವಿಷಯದಲ್ಲಿ ಸಿಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಗೆ ಹಾಜರಾಗಲೇಬೇಕು. ಮುಂದಿನ ಹಂತಗಳಲ್ಲಿ ಎದುರಾಗುವಂತಹ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ಕೊಡಿ ಅಂತ ದರ್ಶನ್ ಪರ ವಕೀಲರಿಗೆ ತಿಳಿಸಿದ್ದಾರೆ ಜಡ್ಜ್. ಇವತ್ತು ಎಲ್ಲ ಇತರೆ ಆರೋಪಿಗಳೆಲ್ಲರೂ ಕೂಡ ಕೋರ್ಟಿಗೆ ಬಂದರು. ವಿಚಾರಣೆಯ ಸಂದರ್ಭದಲ್ಲಿ ಹಾಜರಿದ್ದರು. ದರ್ಶನ್ ಅವರು ಹಾಜರಿರಲಿಲ್ಲ. ಅವರು ಒಂದು ವಿನಾಯಿತಿಯನ್ನು ಕೇಳಿದ್ರು. ನನಗೆ ಬೆನ್ನು ನೋವಿದೆ, ಆ ಕಾರಣದಿಂದಾಗಿ ಬರೋದಕ್ಕಾಗಲ್ಲ ಅಂತ ಅವರ ಪರವಾಗಿ ಅವರ ಪರ ವಕೀಲರು ಅಟೆಂಡ್ ಆಗಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಅವರ ಬೆನ್ನು ನೋವಿಗೆ ವಿನಾಯಿತಿಯನ್ನು ಅವರು ಯಾವಾಗ ಕೋರಿದ್ರು, ಕೋರ್ಟ್ ಏನ್ ಹೇಳಿದೆ ಈ ವಿಷಯವಾಗಿ? ಇವತ್ತು ಬೆಳಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಇವತ್ತು ವಿನಾಯಿತಿ ಅರ್ಜಿಯನ್ನು ಕೋರಿರುವಂಥದ್ದು. ಪ್ರತಿ ಬಾರಿಯೂ ವಿಚಾರಣೆಗೆ ಬರಬೇಕಾದಂಥ ಆರೋಪಿಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಯಾಕೆಂದ್ರೆ ಹೈಕೋರ್ಟ್ನಲ್ಲಿ ಜಾಮೀನನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ವಿಚಾರಣೆಗೆ ಯಾವಾಗ ಕೆಳಹಂತದ ನ್ಯಾಯಾಲಯ ಕರೆಯುತ್ತೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಮತ್ತು ಪ್ರತಿಯೊಂದು ವಿಚಾರಣೆಗೂ ಕೂಡ ಹಾಜರಾಗಬೇಕು ಅಂತೇಳಿ ಷರತ್ತನ್ನು ವಿಧಿಸಿ ಜಾಮೀನನ್ನು ಅವರಿಗೆ ಮಂಜೂರನ್ನು ಮಾಡಿರುವಂಥದ್ದು. ಆದರೆ ಈ ರೀತಿಯಲ್ಲಿ ಪದೇ ಪದೇ ಆರೋಪಿಗಳು, ಈಗ ಒಬ್ಬ ಆರೋಪಿ ಈ ರೀತಿಯ ಟ್ಯಾಕ್ಟಿಕ್ ಅನ್ನು ಪ್ರಾರಂಭವನ್ನ ಮಾಡ್ತಾರೆ ಅಂದ್ರೆ ಇನ್ನುಳಿದ ಆರೋಪಿಗಳು ಕೂಡ ಇದೇ ರೀತಿಯ ಟ್ಯಾಕ್ಟಿಕ್ ಗಳನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆಗಳಿರ್ತವೆ. ಜೊತೆಗೆ ಮುಂದೆ ಇನ್ನುಳಿದಂತ ವಿಚಾರಣೆಗಳಿರ್ತವೆ. ಇನ್ನುಳಿದ ವಿಚಾರಣೆಗಳಲ್ಲೂ ಕೂಡ ಇದೇ ರೀತಿಯ ಅನಾರೋಗ್ಯದ ವಿಚಾರಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳು ಈ ರೀತಿಯಲ್ಲಿ ತರುವಂತ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವಾಗ ವಿನಾಯಿತಿಯ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ, ಸಲ್ಲಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರತಿಯೊಂದು ವಿಚಾರಣೆಗೂ ಕೂಡ ಬರಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೀವಿ. ಮುಂದಿನ ವಿಚಾರಣೆಗೆ ಬರಬೇಕು ಅಂತೇಳಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುಂದೆ ಅಂದ್ರೆ ಮೇ 20ನೇ ತಾರೀಕು ಏನು ವಿಚಾರಣೆ ಇದೆ, ಆ ವಿಚಾರಣೆ ಸಂದರ್ಭದಲ್ಲಿ ಏನು ಪ್ರತಿಯೊಬ್ಬ ಆರೋಪಿಗಳು ಕೂಡ ಅಂದ್ರೆ 17 ಜನ ಆರೋಪಿಗಳಿಂದ 17 ಜನ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ದಿವ್ಯಾ. ಓಕೆ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇತರೆ ಆರೋಪಿಗಳೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ಆದರೆ ದರ್ಶನ್ ಮಾತ್ರ ಬೆನ್ನು ನೋವಿನ ಕಾರಣ ಹೇಳಿ ಇವತ್ತು ಕೋರ್ಟ್ಗೆ ಒಂದು ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಹಾಕಿದ್ರು. ಇದರ ಬೆನ್ನಲ್ಲೇ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ನೆಕ್ಸ್ಟ್ ಏನು ಹಿಯರಿಂಗ್ ಇದೆ ಆ ಹೊತ್ತಿನಲ್ಲಿ ಅವರು ಹಾಜರಾಗಿರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ.